ತಾಳಿ ಕಟ್ಟಕ್ಕೆ ಮದುವೆ ಅಲ್ಲ, ಸ್ವಯಂವರ. ಹೋಗೊಳಗೆ. ಏನು ಪಂಚೆ ಪೇಟ ಹಾಕೊಂಡು ರೆಡಿ ಆಗಿ ಬಂದ್ಬಿಟ್ಟವನ. ಮಯೂರಿ ಸ್ವಯಂವರಕ್ಕೆ ಸ್ವಾಗತ, ಸುಸ್ವಾಗತ. ಚೆನ್ನಾಗಿದ್ದೀನಾ? ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಚೆನ್ನಾಗಿದ್ದೀನಾ? ಯಾರು ನಿಂಗೆ ನೋಡ್ತಾವನೆ? ಇನ್ನೊಂಥರ ಟ್ರೈ ಮಾಡ್ತೀನಿ. ಇವಾಗ ಚೆನ್ನಾಗಿದ್ದೀನಾ? ಒಳ್ಳೆ ಡಬ್ಬ ತರ ಇದೆಯಾ? ಏನ ನಾನು ಚೆನ್ನಾಗಿಲ್ವೇನಾ? ಹೇಳಿಲ್ವಾ ಗಡ್ಡ ಮೀಸ ಬಿಟ್ಕೊಂಡು ಒಳ್ಳೆ ಡಬ್ಬ ತರ ಇದೆಯಾ ಅಂತ? ಹೋಗ್ಲಿ, ಯಾಕೆ ಹಿಂಗ್ ನಗ್ತಾ ಇದೆಯಾ? ಸ್ಮೈಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇಡ್ಕ ನಿನಗೆ ಬೆಳ್ಳಗಿರೋ ತಮ್ಮನ ತರ ಹುಡ್ಗಿನೇ ಸಿಗ್ತಾಳೆ. ಓ, ನಿಂಗೆ ಏಜ್ ಎಷ್ಟು? ಜಸ್ಟ್ 53. ಮೊದ್ಲು ನಿನ್ ಹುಡುಗಿ ಸೆಟ್ ಮಾಡ್ಕೊಳ ತಾತ. ಲೇ ಮಗ, ಇಲ್ಲೇ ಹೀರೋಗಳನ್ನ ಯಾರು ಹುಟ್ಟಾಕಲ್ಲಪ್ಪ, ನಮಕ್ ನಾವೇ ಆಗ್ಬೇಕು. ಹೆಂಗಪ್ಪ? ಪಾಕದಾಗಿರೋನ್ನ ಡಮ್ಮಿ ಮಾಡಾಕ ಅಷ್ಟೇ. ನೀನು ನನ್ನ ಬುಲ್ಶಿಟ್. ಓಯ್, ಎಲ್ಕೋಯ್ತಾ ಇದ್ಯಾ? ಟಾಯ್ಲೆಟ್ಗೆ. ನನಗೂ ಅರ್ಜೆಂಟು. 2 ನಿಮಿಷ ಬಂದೆ ತಡಿ. ಏನ್ ಹೇಳಿ? ಹೌದಾ, ನಿಮ್ ಕೂದ್ಲೆ ಕುದ್ರೋಗದೆ? ನಿಮಗ್ ಕಣ್ಕಣಲ್ರಿ ಕೂದ್ಲು ಅಷ್ಟ್ ಚೆನ್ನಾಗೈತೆ. ವಿಘ್ನ ಆಗಿರೋ ಕೂದ್ಲು ಸಂದಾಗೆ ಐತೆ, ಅದ್ರ ಕೆಳಗಿರೋ ಕೂದ್ಲೆ ಕುದ್ರೋಗದೆ. ಗೊತ್ತಿಲ್ಲ. ಹಾ, ತಿಳ್ಕೊಬೇಕಿತ್ತು. ತಿಳ್ಕೊಂಡ್ ಟ್ರೀಟ್ಮೆಂಟ್ಗಳು ತಕೋಬೇಕಿತ್ತು. ತಕೊಂಡಿಲ್ಲಲ್ಲ, ಅದಕ್ಕೆ ಉದ್ರೋಗದೆ. ಇದನ್ನ ಹೇಳಕ್ಕೆ ಕರೆದ್ರ? ನಂದು ಚೇರು. ನಿನಗಿಂತ ಮುಂಚೆ ನಾನು ಬಂದಿರೋದು. ನೀನು ಆ ಕಡೆ ಕುತ್ಕೋ. ಬನ್ನಿ ಬನ್ನಿ, ಮಾಡ್ತೀನಿ. ಏನು ಮಾಡಕ್ಕಾಗಲ್ಲ. ಸಾರಿ. ನಿಮ್ಗೆ ದಿನಾ ಟಾಯ್ಲೆಟ್ಗೆ ಹೋಗೋ ಅಭ್ಯಾಸಗಳೈತೇನು? ಇದೆ. ಹೋದ್ಮೇಲೆ ನೀರ್ ಹಾಕೊಂಡು ತೊಳ್ಕೊಳ್ಳೋ ಅಭ್ಯಾಸಗಳೈತೇನು? ಇದೆ. ಯಾಕೆ ಹಿಂಗ್ ಕೇಳ್ತಾ ಇದ್ದೀರಾ? ಐತಾ? ಮತ್ ಈ ತರ ಗಬ್ನಾರ್ತಾ ಇದ್ದೀರಾ? ಏನ್ರಿ ಮಾತಾಡ್ತಿರೋದು ನೀವು? ಎಲ್ರಿ ಸ್ಮೆಲ್ ಬರ್ತಿದೆ? ನಿಜ ಹೇಳಿ, ನಿಮ್ಗ ತೊಳ್ಕೊಳ್ಳೋ ಅಭ್ಯಾಸಗಳಿಲ್ಲ ತಾನೇ? ಸ್ಮೆಲ್ಗಳು ಬತ್ತೈತೆ. ಏನು ಮಾಡಕ್ಕಾಗಲ್ಲ ಅಂದೆ. ಮಾಡ್ತೀನಿ ಸರ್. ಸ್ಮೆಲ್ ಬರ್ತಿದೆ, ಆದ್ರೂ ಈ ಸ್ಮೆಲ್ಲಲ್ಲೂ ನಿಮ್ ಪರ್ಫ್ಯೂಮು ಕಮ್ ಅಂತಿದೆ. ಯಾವ್ದು ವಾರಿಂದ? ದುಬೈ ನಿಂಕ ತಂದಿದ್ದು. ಓ, ದಿನ ಹಾಕೋತೀರಾ? ಹಾಕೊಳ್ಳೋದೇನು, ಜೊತೆಗೆ ಇಟ್ಕೊಂಡು ತಿರ್ಗಾಡ್ತೀನಿ. ಏಕೆ ಡೈಲಿ ಸ್ನಾನ ಮಾಡಲ್ವಾ? ಒಂದ್ 40-50 ಜನ ಬರ್ತಾರೆ ಅಂದ್ರೆ ಬರೀ 5 ಜನ ಬಂದವ್ರಲ್ಲಪ್ಪ. ಸಾರ್, ಬರೀ 20 ಚೇರ್ ಹಾಕ್ಬಿಟ್ಟು 50 ಜನ ಬನ್ನಿ ಅಂದ್ರೆ ಬಂದವ್ರು ಎಲ್ಲಿ ಕೂತ್ಕೊಂತಾರೆ? ಅದೆಲ್ಲ ಗಿಮ್ಮಿಕ್ಕು ಕಣೋ. 20 ಜನ ಕೂತ್ಕೊಂಡು 30-40 ಜನ ನಿಂತ್ಕೊಂಡ್ಬಿಟ್ರೆ ಅವ್ರಿಗೆ ಡೌಟ್ ಬಂದ್ಬಿಡ್ತದೆ, ಇಷ್ಟೊಂದು ಡಿಮ್ಯಾಂಡ್ ಅಂತ. ಆಗ ನಾವು ಜಾಸ್ತಿ ಡಿಮ್ಯಾಂಡ್ ಮಾಡ್ಬೋದು. ಆಗಲ್ಲ ಬಿಡಿ ಸರ್. ಯಾಕೆ? ಆಕ್ಚುಲಿ ನಾನು ಟ್ರೈ ಮಾಡೋಣ ಅನ್ಕೊಂಡಿದ್ದೆ, ಆದ್ರೆ ನೀವು ಬ್ಯಾನರ್ ಹಾಕ್ಸಿರೋ ಡಿಮ್ಯಾಂಡ್ ನೋಡಿ ಸೈಲೆಂಟ್ ಆಗ್ಬಿಟ್ಟೆ. ಏಯ್, ಮೀಸನೆ ಚಿಗ್ರಿಲ್ಲ, ಟ್ರೈ ಮಾಡ್ತಾನಂತೆ. ಹೋಗ್ ಮೇಕಪ್ ಮಾಡ. ಅಣ್ಣ, ಅದು ನನ್ನ ತೊಡೆ. ಓಹ್, ಸಾರಿ. ಸರ್, ನೀವು ಏನ್ ನೋಡಕ್ ಬಂದಿದ್ದೀರಾ? ನೋಡಕ್ಕಲ್ಲ, ಮದ್ವೆ ಆಗಕ್ಕೆ. ಅಷ್ಟೊಂದು ಕಾನ್ಫಿಡೆನ್ಸಾ? ಲಾಸ್ಟ್ ಟೈಮ್ ಹುಡುಗಿ ನೋಡಕ್ ಹೋದಾಗ್ಲೇನೆ ಮದ್ವೆ ಆಗಿ ಬಂದಿದ್ದೆ. ಈ ಸರಿ ಮದ್ವೆ ಆಗ್ಬೇಕು ಅಂತಾನೆ ಬಂದಿದ್ದೀನಿ. ಹಾಗೆ ಆಯ್ತೀನಿ. ಎಲ್ಲ ಬಟ್ಟಿ ಮಗನೇ, ನಮಗ್ ಒಂದೇನು ಸಿಗದೆ ಕಷ್ಟ. ಈ ನನ್ನ ಮಗ 2 ಮದುವೆ ಅಂತವನಲ್ಲಪ್ಪ. ಸರ್, ನೀವು 2ನೇ ಮದುವೆ ಆಗ್ಲೇಬೇಕಾ? ಅದು ನನ್ ತಲೆಲಿ 2 ಸುಳು ಇದೆ. ನಮ್ ಗುರುಜಿ ಹೇಳಿದ್ರು ನನಗೆ 2 ಮದುವೆ ಯೋಗ ಇದೆಯಂತೆ. ಅದಕ್ಕೆ ಬಂದಿದ್ದೀನಿ. ಹೌದಾ? ಎಲ್ಲಿ ತೋರ್ಸು. ಎಲ್ಲೋ 2 ಸುಳಿ ಅಂದೆ, ಬರೀ ಒಂದೇ ಕುಳಿ ಐತೆ. ಆಕ್ಚುಲಿ ಇತ್ತು,
ನನ್ ಮೊದಲನೇ ಹೆಂಡತಿಗೆ ಎರಡನೇ ಮದುವೆ ವಿಚಾರ ಗೊತ್ತಾಗಿ ಸುಳಿ ಕಿತ್ ಕುಳಿ ಹೊಡೆದ್ಬಿಟ್ಟವಳೆ. ಸರಿಯಾಗಿ ಮಾಡವಳೆ. ಇಲ್ಲೊಂದ್ ಚೂರ್ ಮಾಡಿ ಸರ್. ಆಗ್ಲೇ ಮಾಡದ್ನಲ್ಲ ಮೇಡಮ್. ಬ್ರಷ್ ಏನ್ ಸೌದೋಗಲ್ಲ, ಇನ್ನೊಂದ್ ಚೂರ್ ಮಾಡಿ ಸರ್. ಕ್ರೀಮ್ ಎಲ್ಲ ಖಾಲಿ ಮಾಡಂಗಳಲ್ಲಪ್ಪ. ಮಗಳೇ ಮೇಕಪ್ ಆಯ್ತಾನಮ್ಮ? ಇನ್ನೊಂದ್ ಚೂರ್ ಇದೆಪ್ಪ. ರೇ ಮಿಸ್ಟರ್, ಬೇಗ ಮಾಡಿ ಕಳಿಸ್ರಿ. ಲಾಸ್ಟ್ ಒಂದೊಂದು ಕೊಟ್ಟು ಬಾಕಿ ಇದೆ, ಬಡ್ದ್ಬಿಟ್ಟು ಕಳಿಸ್ಕೊಡ್ತೀನಿ. ಮನೆಗೆ ಪೇಂಟ್ ಹೊಡಿ ಅಂತಾರ ಮಾತಾಡ್ತಾನಲ್ಲಪ್ಪ. ಸರಿ ಸರಿ, ಇಲ್ಲೊಂದ್ ಬೇಗ ಮಮ್ಮ. ಹಾ. ಹುಡುಗಿ ಬರ್ತಾ ಇದ್ದಾಳೆ, ಎಲ್ರ ಮುಂದೆ ಬನ್ನಿ. ಎಷ್ಟು ಬರ್ಬಿಟ್ಬಿಟ್ಟಾರಪ್ಪ ಶಿವನೇ. ಟಾಯ್ಲೆಟ್ಗೆ ಹೋಗ್ಬೇಕು ಅಂತಿದೆ, ಹೋಗಲ್ವಾ? ಆಮೇಲೆ ಹೋಗ್ತೀನಿ. ಅರ್ಜೆಂಟ್ ಅಂತ ಇದ್ದೆ. ನೀನೇನ್ ಗಂಧಗಳನ್ನ ತೆದ್ಬಿಟ್ಟು ಬಂದಿದ್ಯಾ ಅಲ್ಲಿ ಹೋಗ್ತಾ ಇದ್ದಂಗೆ ಗಮ್ಮೋ ಅನ್ನಕ್ಕೆ. ಬಾರಮ್ಮ. ಇವ್ರ ಹೆಸರು ಮನ್ಮಥರಾವ್ ಅಂತ, ಡಾಕ್ಟ್ರು. ಸ್ವಂತ ಕ್ಲಿನಿಕ್ ಇದೆ, ಕೈ ತುಂಬಾ ಸಂಪಾದನೆ. ಸ್ವಲ್ಪ ವಯಸ್ಸಾಗ್ಬಿಟ್ಟಿದೆ ಅಷ್ಟೇ. ನನಗೆ ಜಾಸ್ತಿ ವಯಸ್ಸಾಗ್ಬಿಟ್ಟಿತ್ತು. ABC ಜ್ಯೂಸ್ ಕುಡಿತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಹೆಂಗ ಕಾಣೋದು. ಇನ್ನೊಂದು 3 ತಿಂಗಳು ಕುಡಿದ್ರೆ ನಿಮ್ಮೇಜ್ಗೆ ಬಂದ್ಬಿಡ್ತೀನಿ. ಅಪ್ಪ, ನಾನ್ ಸ್ವಯಂವರಕ್ಕೆ ಹುಡುಗರ್ನ ಕರ್ಸಿ ಅಂತ ಹೇಳಿದ್ದು, ಅಂಕಲ್ಗಳನ್ನಲ್ಲ. ನನ್ನೇ ಅಂಕಲ್ ಅಂತಿದ್ಯಾ? ನಿನಗಿಂತ ಬೇಗ ಮದ್ವೆ ಆಗಿ ಮಕ್ಕಳು ಮಾಡ್ಕೊಂಡು ಆ ಮಕ್ಕಳ ಕೈಯಲ್ಲಿ ನಿನ್ನ ಆಂಟಿ ಹಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮನ್ಮಥರಾವೇ ಅಲ್ಲ. ಕರ್ಮ ರಿಟರ್ನ್ಸ್, ನೋಡ್ತಾ ಇರೋ. ಅಪ್ಪ, ರಿಜೆಕ್ಟ್. ನೆಕ್ಸ್ಟ್. ಇವ್ರ ಹೆಸರು ಕೇಶವ ಅಂತ, ಸಾಫ್ಟ್ವೇರ್ ಇಂಜಿನಿಯರು. ಲಕ್ಷ ಲಕ್ಷ ಸಂಬಳ. ವಯಸ್ಸು ಚಿಕ್ಕದೆ, ಕೂದಲು ಉದುರೋಗಿದೆ ಅಷ್ಟೇ. ಮತ್ತೆ ಕೂದ್ಲಿದೆ. ವಿಗ್ಗು. ಹಾಯ್ ಕೇಶವ್. ಹಾಯ್. ಹಲೋ ಮಿಸ್ಟರ್, ಇಲ್ಲಿ ನೋಡ್ಕೊಂಡು ಮಾತಾಡ್ರಿ, ಕೆಳಗಡೆ ಅಲ್ಲ. ಹೌದು, ನಿಮ್ ವಿಗ್ ತುಂಬಾ ಚೆನ್ನಾಗಿದೆ. ಯಾವ ಶಾಪಲ್ಲಿ ತಗೊಂಡ್ರಿ? ಹಲೋ ಮೇಡಮ್, ಇಲ್ಲಿ ನೋಡ್ಕೊಂಡ್ ಮಾತಾಡಿ, ಇಲ್ಲಿ ನೋಡ್ಕೊಂಡಲ್ಲ. ಇಲ್ಲಿ ನೋಡ್ಕೊಂಡು ಮಾತಾಡಕ್ ಏನಿದೆ, ಖಾಲಿ ಚೊಂಬು. ಅಪ್ಪ, ರಿಜೆಕ್ಟ್. ನೆಕ್ಸ್ಟ್. ಇವ್ರ ಹೆಸರು ಕುಬೇರ ಅಂತ, ಲಕ್ಷ್ಮೀ ಪುತ್ರರು. ಕೂತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಓಡಾಡ್ಕೊಂಡು ಒದ್ದಾಡ್ಕೊಂಡು ತಿಂದ್ರು ಕರಗಸಕ್ಕಾಗದೇ ಇರುವಷ್ಟು ಆಸ್ತಿ ಇದೆ. ಅದಕ್ಕೆ ಕೂತ್ಕೊಂಡು ತಿಂದು ತಿಂದು ಹಿಂಗ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ನೆಗೆಟಿವ್ ಹೇಳಿದಾಗ ಅವರೆಲ್ಲ ಬೇಜಾರ್ ಮಾಡ್ಕೊಂಡ್ರು. ಇವನೇನು ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಕೊಂತ ಇಲ್ವಲ್ಲ? ಕಾನ್ಫಿಡೆನ್ಸ್. ಮನ್ಸಲ್ಲಿ ಮಾತಾಡ್ಕೊಳ್ಳೋದೆಲ್ಲ ಗೊತ್ತಾಗುತ್ತಾ? ಇವನ್ ಮದ್ವೆ ಆದ್ರೆ ನಾಳೆ ನನ್ ಮನ್ಸಲ್ಲಿ ಏನ್ ಅನ್ಕೊಂಡ್ರು ಗೊತ್ತಾಗ್ಬಿಡುತ್ತೆ. ಇವನ್ ಹೆಂಗಪ್ಪ ರಿಜೆಕ್ಟ್ ಮಾಡೋದು? ನೀವೇನ್ ಟೆನ್ಷನ್ ತಗೊಂಬಿಡಿ, ನಾನಿದ್ದೀನಿ. ಹಾ? ನಿಮ್ಗೆ ಅಡಿಗೆ ಮಾಡಕ್ ಬರುತ್ತಾ? ಏ ಸಖತ್ತಾಗಿ ಮಾಡ್ತಾಳೆ. ಬರೀ ಘಮ ಘಮ ಅನ್ನೋ ವಾಸನೆಗೆ ನೀವ್ ಇನ್ನೂ ದಪ್ಪ ಆಗ್ಬಿಡ್ತೀರಿ. ನಾನು ಅವ್ರನ್ನ ಕೇಳಿದ್ದು. ಸ್ವಲ್ಪ ಸ್ವಲ್ಪ ಬರುತ್ತೆ. ನನಗೆ ಜಾಸ್ತಿ ಜಾಸ್ತಿ ಬರೋರು ಬೇಕು. ರಿಜೆಕ್ಟ್. ಇವ್ರ ಹೆಸರು ಬಿಲ್ಡರ್ ಬಾಬು ಅಂತ. ಗಣಿದಣಿಗಳು, ವರ್ತೂರು, ಮಾಲೂರು, ವೈಟ್ ಫೀಲ್ಡ್ ಅಲ್ಲಿ ಅಪಾರ್ಟ್ಮೆಂಟ್ಗಳು, ಲೇಔಟ್ಗಳು ಎಲ್ಲ ಹೇಳದ್ನ ಇನ್ನು ಬಾಕಿ ಆಯ್ತಾ ಸರ್? ಇಲ್ಲ. ಅವ್ರ ಮಗನ್ಗೆ ಹೆಣ್ಣು ನೋಡಕ್ ಬಂದವ್ರೆ. ನಿಮ್ ಮಗ ಎಲ್ಲಿ ಸರ್? ಮಗ ಅಲ್ಲ, 3 ವರ್ಷದ ಮಗು ಮನಗಿತ್ತು. ನಾನೇ ಎಬ್ಬರ್ಸೋದ್ ಬೇಡ ಅಂತ ಹಂಗೆ ಬಂದ್ಬಿಟ್ಟೆ. ಅಪ್ಪ, ನನ್ನ ಎಣ್ಣೆ ಮದ್ವೆ ಎಲ್ಲ ಆಗಲ್ಲಪ್ಪ. ಶ್ರೀಮಂತರು ಕಣಮ್ಮ, ನಿನ್ನ ಚೆನ್ನಾಗ್ ನೋಡ್ಕೋತಾರೆ, ಏನು ಆಗಲ್ಲ, ಮದುವೆ ಆಗ್ಬಿಡು. ನಾನಾಗಲ್ಲಪ್ಪ. ಮದ್ವೆಗ್ ಮುಂಚೆ ನನ್ನ 2ನೇ ಹೆಂಡ್ರು ಹಿಂಗೆ ಅಂತ ಇದ್ಲು. ಒಂದು ಕಾರು, ಒಂದು ಫ್ಲಾಟ್ ಗಿಫ್ಟ್ ಕೊಟ್ಟಿದ ತಕ್ಷಣ ಓಡ್ ಬಂದ್ ಮದ್ವೆ ಆದ್ಲು. 3ನೇ ಮದ್ವೆನಾ? ಏನೋ ಈಟ್ನಾಗ ಆಗೋಯ್ತು. ಡಿವೋರ್ಸ್ಗಳು ಕೊಟ್ಬಿಡಿ. ಏನ್ ಮಾಡೋದು ಸರ್, ನನ್ನ 2 ಹೆಂಡ್ರುಗಳು ಲಾಯರ್ಗಳು ಮತ್ತೆ ಜಡ್ಜಿಗಳು ಆವು ಅನ್ನಂಗಿಲ್ಲ, ಕರ್ಕೊಂಡೋಗಿ ಕೇಸ್ಗಳು ಹಾಕ್ಬಿಡ್ತಾರೆ. ಓ, ಮೊದ್ಲು ಮನೆಗೆ ಹೋಗಿ ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಾಗಿ ಕೇಸ್ ಕಿಸ್ ಹಾಕ್ಬಿಟ್ಟಾರೋ. ಸರ್, ಮಗು ನೆಪ್ಸ್ಬಿಟ್ಟು ಹಾಲ್ಗಳು ಕುಡಿಸ್ಬೇಕು, ಇಲ್ಲಾಂದ್ರೆ ಅದಕ್ಕೂ ಕೇಸ್ ಹಾಕ್ಬಿಡ್ತಾರೆ. ಬರ್ಲಾ ಸರ್? ಇವ್ರ ಹೆಸರು ರತಿಕಾಂತ ಅಂತ, ಇನ್ಕಮ್ ಟ್ಯಾಕ್ಸ್ ಆಫೀಸರು. ಬೋರಿ ಇನ್ಕಮಿಂಗೆ. ಇವ್ರು ದುಡ್ಡನ್ ಬಿಟ್ಟು ಬೇರೆ ಏನು ಮುಟ್ಟಲ್ಲ. ಹಂಗೆ 2ನೇ ಮದುವೆ ಅಂತ ಹೇಳ್ಬಿಡಿ ಸರ್. ಹಾಕೊಟ್ಬಿಟ್ಟ. 2ನೇ ಮದ್ವೆನಾ? ತಲೆಯಲ್ಲಿ 2 ಸುಳಿಯವೆ. 2ನೇ ಮದುವೆ ಯೋಗ ಐತೆ ಅಂತ ಬಂದವನೇ ಅಣ್ಣ. ಅಯ್ಯೋ, ಇವನ್ ಮಾತ್ ನಂಬೇಡಿ. ಇಲ್ಲ, ನನ್ ತಲೆಯಲ್ಲಿ ಕೂದ್ಲೇ ಇಲ್ಲ. ಇನ್ ಸುಳಿ ಎಲ್ಲಿಂದ ಬರ್ಬೇಕು ಹೇಳಿ? ಅವ್ರು ಹೇಳ್ತಿರೋದ್ ಸುಳ್ಳೆ ಆಗಿದ್ರು ನಾನ್ ನಿನ್ನ ರಿಜೆಕ್ಟ್ ಮಾಡ್ತಿದ್ದೆ. ಯಾಕೆ ಅಂದ್ರೆ ನನ್ ಜಾತಕದಲ್ಲಿ 2 ಸುಳಿ ಇರೋ ಹುಡುಗನೇ ನನ್ ಮದ್ವೆ ಆಗೋದು ಅಂತ ಇರೋದು. ನಿನ್ ತಲೆಯಲ್ಲಿ ನೋಡಿದ್ರೆ 1 ಸುಳಿನೂ ಇಲ್ಲ. ಸುಮ್ನೆ ನಿಜ ಒಪ್ಕೊಂಡ್ರೆ ಆಗಿರೋದು. ಅಂದಂಗೆ ನೀವ್ಯಾರು? ನಮ್ ಲೀಸ್ಟ್ ಅಲ್ಲಿ ನಿಮ್ಮ ಹೆಸರೇ ಇಲ್ವಲ್ಲ? ನಾನು ಹೆಣ್ಣು ನೋಡಕ್ ಬಂದಿದ್ದೀನಿ. ಅದಿರ್ಲಿ, ನೀವೇನ್ ಕೆಲಸ ಮಾಡೋದು?
ರೈತ. ರೈತರ? ನಾವ್ ರೈತರಿಗೆಲ್ಲ ಹೆಣ್ ಕೊಡಲ್ಲ. ಯಾಕೆ ಕೊಡಲ್ಲ? ಯಾಕೆ ಕೊಡ್ಬೇಕು? ಎಷ್ಟು ಸಂಪಾದನೆ ಮಾಡ್ತೀರಾ ತಿಂಗಳಲ್ಲಿ? 10-15 ಸಾವಿರ? ಅದು ನನ್ನ ಮಗಳಿಗೆ ಬ್ಯೂಟಿ ಪಾರ್ಲರ್ಗೆ ಸಾಲಲ್ಲ. ಇನ್ನು ಅವಳಿಗೆ ಬ್ರಾಂಡೆಡ್ ಬಟ್ಟೆ ಕೊಡ್ಸಕ್ಕಾಗತ್ತಾ? ಲಕ್ಷಾಂತರ ರೂಪಾಯಿ ಕಾರ್ ಓಡಿಸಕ್ಕಾಗತ್ತಾ? ಗೋವಾ ಮಾಲ್ಡೀವ್ಸ್ಗೆ ಕರ್ಕೊಂಡು ಹೋಗಕ್ಕಾಗತ್ತಾ? ಏಯ್ ಷಡಕ್ಷರಿ, ಏನ್ ತಿಳ್ಕೊಂಡಿದ್ದೆ ರೈತರು ಅಂದ್ರೆ? 10-15 ಸಾವಿರ ದುಡಿಯೋದಕ್ಕೆ ತಿಂಗಳೆಲ್ಲ ಬೇಕಿಲ್ಲ. ಬರೀ ಒಂದಿನ ಹಾಲು ಇದ್ರೆ ಸಾಕು, ಸಂಪಾದನೆ ಮಾಡ್ತೀವಿ. ಲಕ್ಷ ಬಾಳು ಎತ್ತುಗಳನ್ನ ಮನೆ ಮುಂದೆ ಕಟ್ಟಾಕೋ ನಮ್ಗೆ ಕಾರ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಕೊಳೆ ಆಗುತ್ತೆ ಅಂತ ಹಳೆ ಬಟ್ಟೆ ಕೊಂಡು ಕೆಲಸ ಮಾಡ್ತೇವೆ ಹೊರತು ಬ್ರ್ಯಾಂಡ್ ಬಗ್ಗೆ ಗೊತ್ತಿಲ್ಲ ಅಂತಲ್ಲ. ಯಾವ್ದಯ್ಯ ಗೋವಾ ಮಾಲ್ಡೀವ್ಸು? ಕರ್ಕೊಂಬಾರ ಇಡೀ ಫ್ಯಾಮಿಲಿನ. ಮಿಯಾಮಿ ಕರ್ಕೊಂಡು ಪ್ರೈವೇಟ್ ಟಚ್ ಅಲ್ಲಿ ಪಾರ್ಟಿ ಮಾಡಿಸ್ತೀನಿ. ಬಂದ್ಬಿಟ್ಟ ತಿಳ್ಕೊಳ್ದೆ ಮಾತಾಡಕ್ಕೆ. ರಾತ್ರಿ ಹಗಲು ಬಿಸಿಲು ಒಂದೇ ನೀವೇ ಕಷ್ಟಪಟ್ಟು ದುಡಿತೀರಾ, ಇನ್ನು ನನ್ನ ಮಗಳನ್ನ ಸುಖವಾಗಿ ನೋಡ್ಕೋತೀಯನೆಯಾ? ನಾವು ರೈತರು ರಾತ್ರಿ ಹಗಲು ಮಳೆ ಅಂದಂಗೆ ಕೆಲಸ ಮಾಡೋದು ನಮ್ಮಂಗೆ 4 ಜನ ಹೊಟ್ಟೆ ತುಂಬ ತಿಂದು ನೆಮ್ಮದಿಯ ಬದುಕ್ಲಿ ಅಂತ. ದುಡ್ಡು ಮಾಡಕ್ಕಲ್ಲ. ನಾವು ಬರೀ ನಮ್ಗೆ ಅಂತ ಬೆಳ್ಕೊಂಡ್ ತಿನ್ನಕ್ಕಂತ ನಿಂತ್ರೆ ನೀವೆಲ್ಲ ನಮ್ಮ ಮುಂದೆ ಭಿಕ್ಷೆ ಬೇಡಬೇಕಾಗತ್ತೆ, ಇಲ್ಲ ಹಸ್ಕೊಂಡ್ ಸಾಯ್ಬೇಕಾಗತ್ತೆ. ಕೊನೆಗೆ ದೊಡ್ಡವ್ರು ಹೇಳಿರೋ ಒಂದ್ ಮಾತು ಹೇಳ್ತೀನಿ ಕೇಳ್ಕೊ. ಅಣ್ಣನ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋದು ರೈತ ಮಾತ್ರನೇ. ಅಂತ ರೈತಂಗೆ ಏನ್ ಕೊಡಲ್ಲ ಅಂತಿರಲ್ಲೋ? ರೇ, ನೀವೇನ್ ಬೇಕಾದ್ರೂ ಡೈಲಾಗ್ ಹೊಡ್ಕೊಳ್ರಿ, ನಾನಂತೂ ರೈತರಿಗೆ ಕೊಡಲ್ಲ ಅಷ್ಟೇ. ಅಪ್ಪ, ಮದ್ವೆ ಆಗ್ಬೇಕಾಗಿರೋದು ನಾನು. ಸೊ ನನ್ ಮದ್ವೆ ಬಗ್ಗೆ ನಾನೇ ಡಿಸೈಡ್ ಮಾಡ್ತೀನಿ. ನಿಮ್ಮೂರು ಯಾವ್ದು? ಚೌಡ್ ಸಮುದ್ರ. ನಿಮ್ಮೂರಲ್ಲಿ ಸಮುದ್ರ ಇದೆಯಾ? ಯಾಕೆ ಪಾತ್ರ ಉಜ್ಜಕ್ಕ? ಸಮುದ್ರ ಇಲ್ಲ, ಸಮುದ್ರ ತರ ದೊಡ್ಡ ಕೆರೆ ಇದೆ. ಎತ್ತಿನ ಗಾಡಿ? 2 ಜೊತೆ ಇದೆ. ನನ್ನ ರಿಚ್ ಆಗಿ ನೋಡ್ಕೊಂತೀರಾ? ರಿಚ್ಚನ್ನ ಗಿಚ್ಚ ನೋಡ್ಕೊಂತೀನಿ ಬಿಡೋ. ಹಾಗಾದ್ರೆ ನಂಗ್ ನೀವ್ ಓಕೆ. ಮಗಳೇ, ಇವ್ರನ್ನ ಮದುವೆ ಆಗಿ ನೀನು ರಳ್ಳಿಗೆ ಹೋದ್ರೆ ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ. ಮಾಲ್ಡೀವ್ಸ್ ಟ್ರಿಪ್ಪು, ಕಾರಲ್ಲಿ ಜಾಲಿ ಡ್ರೈವು ಎಲ್ಲ ಕನ್ಸಾಗೆ ಉಳ್ಕೊಬಿಡ್ತವೆ ಕಣಮ್ಮ. ಪರವಾಗಿಲ್ಲ, ಬ್ಯೂಟಿ ಪಾರ್ಲರ್ಗೆ ಹೋಗಿಲ್ಲ ಅಂದ್ರು ಮನೇಲೇ ಮೇಕಪ್ ಮಾಡ್ಕೊಂತೀನಿ. ಇವ್ರ ಊರಲ್ಲಿರೋ ಕೆರೆನೆ ದೊಡ್ಡ ಸಮುದ್ರ ಅನ್ಕೊಂತೀನಿ. ಇವ್ರ ಹತ್ರ ಇರೋ ಎತ್ತಿನ ಗಾಡಿಯಲ್ಲೇ ಜಾಲಿಯಾಗಿ ರೈಡ್ ಹೋಗ್ತೀನಿ. ಜೀವನ ಮಾಡಕ್ ಬೇಕಾಗಿರೋದು ದುಡ್ಡಲ್ಲಪ್ಪ, ಒಳ್ಳೆ ಮನ್ಸು. ಅದು ಇವ್ರ ಹತ್ರ ಇದೆ. ಲೇ, ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಕಣೋ, ಯಾವನೋ ಬಂದು ಆರಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಚಪ್ಪಾಳೆ ತರ್ತಾ ಇದೆಯಲ್ಲ. ನಿನ್ಗೊಳ್ಳೇದಾಗ್ಲಿ ಅಂತ ಹೇಳ್ದೆ, ನಿನ್ನಿಷ್ಟ. ನಿಮ್ಮೂರ ಕೆರೆ ಇದೆ ಅಂದ್ರಲ್ಲ, ಎಷ್ಟ್ ದೊಡ್ಡದು? 300 ಎಕರೆ ಇರ್ಬೋದು. ಹೌದಾ? ಹಾಗಾದ್ರೆ ಒಂದ್ ದೊಡ್ಡ ಬೋಟ್ ತಗೊಂಬಿಡಿ. ದಿನಾ ಸಂಜೆ ಇಬ್ರು ಜಾಲಿಯಾಗಿ ಬೋಟಿಂಗ್ ಹೋಗೋಣ. ಮಾಡ್ಬೋದಿತ್ತು, ಹಾ ಆದ್ರೆ 3 ವರ್ಷದಿಂದ ಕೆರೆಯಲ್ಲಿ ನೀರೇ ಇಲ್ಲ. ಹಾ